ತಿರುಳ್ಗನ್ನಡದ ಬೆಳ್ನುಡಿ. ಇದನ್ನು ಬರೆದಿರೋದು ಮುದ್ದಣ್ಣರವರು. ಈ ಒಂದು ಗದ್ಯದ ಸಾರಾಂಶ ತುಂಬಾ ಸುಲಭವಾಗಿ ಅರ್ಥಪೂರ್ಣವಾಗಿದೆ. ಆದರೆ ಈ ಒಂದು ಗದ್ಯ ಹೊಸ ಕನ್ನಡದಲ್ಲಿ ಇಲ್ದಲೇ ಇರೋ ಕಾರಣ ನಮಗೆ ಓದೋಕ್ಕೆ ಸ್ವಲ್ಪ ಕಷ್ಟ ಆಗೋ ಕಾರಣ ನಾನು ಇದನ್ನು ಹೊಸ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ಮಳೆಗಾಲದ ಒಂದು ದಿವಸ ಸಂಜೆಯ ಹೊತ್ತಿನಲ್ಲಿ ಎಂದಿನಂತೆ ರಾಜಸಭೆ ಮುಗಿಯಲು ಕವಿಗುರುವೆನ್ನಿಸಿದ ಮುದ್ದಣ್ಣನು ಅರಮನೆಯಿಂದ ಹೊರಟು ಪಕ್ಕದ ಬೀದಿಯಲ್ಲಿ ಸಾಗಿ ತನ್ನ ಮನೆಗೆ ಬರುತ್ತಿದ್ದನು. ಆತನ ಮಡದಿ ಮನೋರಮೆ ದೂರದಿಂದಲೇ ಕಂಡು ಎದ್ದು ಇದುರುಗೊಂಡು ಕಾಲಿಗೆ ನೀರನ್ನು ಕೊಟ್ಟು ಮತ್ತೆ ಕೈ ಹಿಡಿದುಕೊಂಡು ಒಳಮನೆಗೆ ಕರೆದೊಯ್ದು ಮಣೆಯನ್ನು ಕೊಟ್ಟು ಕುಳ್ಳರಿಸಿ ತಕ್ಷಣವೇ ರುಚಿಯಾದ ಹಣ್ಣನ್ನು ತಿನ್ನಲು ಕೊಟ್ಟು ಕುಡಿಯಲು ಕೆನೆ ಹಾಲನ್ನು ಕೊಟ್ಟು ಉಪಚರಿಸುತ್ತಿದ್ದಳು. ಈ ಉಪಚಾರದಿಂದ ಆತನ ಹಸಿವು ಆಯಾಸಗಳೆಲ್ಲ ಪರಿಹಾರವಾಗಲು ರಸವತ್ತಾದ ಕಂಪುಭರಿತ ತಾಂಬೂಲವನ್ನು ಸವಿಯಲೆಂದು ಕೊಟ್ಟಳು. ಹೀಗೆ ಸುಖ ಸಲ್ಲಾಪದಲ್ಲಿ ಇರುವಾಗ ಮನೋರಮೆ ಹೇಳ್ತಾರೆ, ಈ ಹಗಲು ನೋಡಿ ನನಗೆ ಹಿರಿದೆನಿಸ್ತಿದೆ. ಹಗಲು ರಾತ್ರಿ ಸುರಿಯೋ ಭಾರಿ ಜಡಿಮಳೆಯ ಜಿನುಗಿಗೆ ನನ್ನ ಮನಸ್ಸು ಬೇಸತ್ತೋಗಿದೆ. ಅದರಿಂದ ಯಾವುದಾದ್ರೂ ಒಂದು ಸುಂದರವಾದ ಕಥೆಯನ್ನು ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಮುದ್ದಣ್ಣ, ನಿನ್ನ ಬಯಕೆ ಈಡೇರಿಸೋದಕ್ಕೆ ಯಾವ ಕಷ್ಟ ಇದೆ, ಅದು ಯಾವ ಥರ ಸುಂದರವಾದ ಕತೆ ಬೇಕು ಹೇಳು. ಭೋಜನ ಕಾವ್ಯ ಹೇಳ ಅಥವಾ ವಿಕ್ರಮಾರ್ಜುನ ವಿಜಯದ ಹೇಳ, ಮಹಾವೀರ ಚರಿತ್ರೆ ಹೇಳ, ಯಾವ್ದು ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಮನೋರಮೆ ಹೇಳ್ತಾರೆ, ಅಯ್ಯೋ ಇದು ಯಾವುದ್ರಲ್ಲೂ ನಂಗೆ ಆಸಕ್ತಿ ಇಲ್ಲ. ಉಳಿದ್ರೂ ಅಳಿದ್ರು ದಾರಿ ತೋರಿಸು, ಅಂದರೆ ಬದುಕಿಗೆ ಮಾರ್ಗದರ್ಶಕವಾದ ರಸಭರಿತವಾದ ಕಥೆಯನ್ನು ಹೇಳು ಅಂತ ಹೇಳ್ತಾರೆ. ಆಗ ಮುದ್ದಣ್ಣ, ನಿನಗೆ ಯಾವ ರಸದ ಕತೆ ಇಷ್ಟ, ಶೃಂಗಾರ ರಸದಲ್ಲಿ ಹೇಳ, ವೀರ ರಸದಲ್ಲಿ ಹೇಳ ಅಥವಾ ಹಾಸ್ಯ ರಸದಲ್ಲಿ ಹೇಳ ಅಂತ ಕೇಳ್ತಾರೆ. ಅದಕ್ಕೆ ಮನೋರಮೆ ಹೇಳ್ತಾರೆ, ಯಾವ ರಸದಲ್ಲಿ ಅಂದರೆ ಏನು, ನವರಸಗಳಲ್ಲಿ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಮುದ್ದಣ್ಣ, ಹಾಗಾದರೆ ನಿನ್ಗೆ ಎಂತಹ ಕತೆ ಹೇಳಬೇಕು ಅಂತ. ಆವಾಗ ಮನೋರಮೆ ಹೇಳ್ತಾರೆ, ರಾಮಾಯಣದಲ್ಲಿ ಯಾವುದಾದ್ರೂ ಒಂದು ಹೇಳು ಅಂತ. ಆಗ ಮುದ್ದಣ್ಣ, ಹಾಗೇ ಆಗಲಿ ಸೀತಾ ಸ್ವಯಂವರವನ್ನು ಹೇಳಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಮನೋರಮೆಯವರು, ನಾನು ಅದನ್ನು ಮೊದಲೇ ಕೇಳಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಮುದ್ದಣ್ಣ ಹೇಳ್ತಾರೆ, ಸೀತಾ ಅಪಹರಣದ ಕಥೆಯನ್ನು ಕೇಳುವ ಬಯಕೆ ಏನು ಅಂತ. ಅದಕ್ಕೆ ಮನೋರಮೆ ಹೇಳ್ತಾರೆ, ಅದನ್ನು ನಾನು ಒಲ್ಲೆ ಅಂತ ಹೇಳ್ತಾರೆ. ಇನ್ನು ಮುದ್ದಣ್ಣ ಮತ್ತೆ ಕೇಳ್ತಾರೆ, ಇನ್ನು ಯಾವ ಥರ ಸುಂದರ ಕಥೆಯನ್ನು ಹೇಳಲಿ ಅಂತ. ಅದಕ್ಕೆ ಮನೋರಮೆ ಅವ್ರು ಹೇಳ್ತಾರೆ, ಹಾಗೇ ಕೇಳ್ತೀಯಾ, ನಮ್ಮ ನಾಡಲ್ಲಿ ಎಷ್ಟೋ ರಾಮಾಯಣದ ಕಥೆಗಳಿದೆ, ನೀನು ಕೇಳಿದ್ರಲ್ಲಿ ಯಾವ್ದು ಇಷ್ಟವಾಗಿದೆಯೋ ಅದನ್ನೇ ನೋಡಿ ಹೇಳು ಅಂತ. ಅದಕ್ಕೆ ಮುದ್ದಣ್ಣವರು, ನೀನೇ ಒಂದನ್ನು ಆಯ್ಕೆ ಮಾಡ್ಕೊ ಅಂತ ಕೇಳ್ತಾರೆ. ಆಗ ಮನೋರಮೆ ಅವರು ಹೇಳ್ತಾರೆ, ಶ್ರೀರಾಮನು ಅಶ್ವಮೇಧವನ್ನು ಕೈಗೊಂಡರೆನ್ನುವರಲ್ಲ, ಆ ಕಥೆಯನ್ನು ಹೇಳಿದ್ರೆ ಆಗ್ಬೋದು ಅಂತ. ಅದಕ್ಕೆ ಮುದ್ದಣ್ಣ ಹೇಳ್ತಾನೆ, ಇವಾಗ ಗೊತ್ತಾಯಿತು ಶೇಷ ರಾಮಾಯಣವನ್ನಲ್ವಾ ಹೇಳಬೇಕು ಅಂತಿರೋದು ನೀನು ಅಂತ. ಅದಕ್ಕೆ ಮನೋರಮೆ ಅವ್ರು ಹೇಳ್ತಾರೆ, ಆಗ್ಬೋದು, ಆದರೆ ಮೊದಲು ಅದನ್ನು ಯಾರಿಗೆ ಹೇಳಿದ್ರು ಅಂತ ಕೇಳ್ತಾರೆ. ಅವಾಗ ಮುದ್ದಣ್ಣ, ಮೊದಲು ಶೇಷನು ವತ್ಸಾಯನನಿಗೆ ಹೇಳಿದ್ದನು, ಅದನ್ನು ನಾನು ನಿನಗೆ ಹೇಳ್ತೀನಿ, ಆದರೆ ಅದು ದೊಡ್ಡ ಕತೆ, ಒಂದೆರಡು ದಿನಕ್ಕೆ ಮುಗಿಯಲ್ಲ ಅಂತ ಹೇಳ್ತಾರೆ. ಅವಾಗ ಮನೋರಮೆ ಅವರು, ಇರಲಿ ಒಂದೊಂದು ದಿನವೂ ಒಂದು ಸ್ವಲ್ಪ ಹೇಳಿದ್ರಾಯ್ತು ಅಂತ ಕೇಳ್ತಾರೆ. ಅವಾಗ ಮುದ್ದಣ್ಣ, ಆಗ್ಲಿ ಯಾವ ದಾಟಿಯಲ್ಲಿ ಹೇಳಲಿ, ಪದ್ಯ ರೂಪದಲ್ಲ ಅಥವಾ ಗದ್ಯ ರೂಪದಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಮನೋರಮೆ ಅವರು, ಪದ್ಯ ರೂಪದಲ್ಲಿ ಬೇಡ, ಗದ್ಯ ಆದರೆ ಹಿತಕರ, ಸೊ ಗದ್ಯ ರೂಪದಲ್ಲೇ ಹೇಳಿ ಅಂತ ಕೇಳ್ತಾರೆ. ಅವಾಗ ಮುದ್ದಣ್ಣ ಹೇಳ್ತಾರೆ, ಆಯಿತು ಅದಾಗಿರಲಿ, ಇಂತಹ ಸುಂದರ ಕಥೆನ ನಾನೇನಾದ್ರು ಅರಮನೆಯಲ್ಲಿ ಹೇಳಿದ್ರೆ ನನಗೆ ರತ್ನದ ಕೈ ಕಡಗವನ್ನು ಅಥವಾ ಚಿನ್ನದ ಸರವನ್ನು ಉಡುಗೊರೆಯಾಗಿ ಕೊಡ್ತಾರೆ, ನೀನೇನು ಕೊಡ್ತೀಯಾ ಅಂತ ಕೇಳ್ತಾರೆ. ಆಗ ಮನೋರಮೆ ಹೇಳ್ತಾರೆ, ನನ್ನನ್ನೇ ನಾನು ಕೊಡುವಾಗ ಮತ್ತಿನ್ನೇನು ಅಂತ. ಅದಕ್ಕೆ ಮುದ್ದಣ್ಣ ಹೇಳ್ತಾರೆ, ನೀನು ಬಹಳ ಗಡ್ಗೀತಿ, ಮೊದಲೇ ನಿನ್ನ ತಂದೆ ತಾಯಿಗಳು ನಿನ್ನನ್ನು ನನಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋದು ಮರ್ತೋಗಿದ್ಯಾ ಅಂತ. ಮನೋರಮೆ ಹೇಳ್ತಾಳೆ, ಇದೆಂಥ ಮಾತು, ಪುರಾಣ ಓದಿದ ನಂತರವೇ ಅಲ್ವಾ ದಕ್ಷಿಣೆಯನ್ನು ಕೊಡೋದು, ಅರಮನೆಯವರು ಅಷ್ಟೇ ತಾನೇ, ನಿಮ್ಮ ಕಾವ್ಯವನ್ನು ನೋಡಿನೇ ಅಲ್ವಾ ಕಡಗವನ್ನು ನಿಮಗೆ ನೀಡೋದು, ನಾನು ಸತ ಅಷ್ಟೇ ಕಥೆಯನ್ನು ಕೇಳಿ ಸಂತೋಷವಾದರೆ ನನಗೆ ತಿಳಿದ ರೀತಿಯಲ್ಲಿ ನಿಮ್ಮನ್ನು ಸನ್ಮಾನಿಸ್ತೀನಿ ಅಂತ ಹೇಳ್ತಾಳೆ. ಆಗ ಮುದ್ದಣ್ಣ ಹೇಳ್ತಾರೆ, ಒಳ್ಳೆಯದು, ಕಥೆಯನ್ನು ಕೇಳಿ ಆಮೇಲೆ ಕೊಡೋದಿಲ್ಲ ಅಂತ ಅಂದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಮನೋರಮೆ ಹೇಳ್ತಾರೆ, ನಾನು ಕಥೆಯ ಸಾರ ಮತ್ತು ಸತ್ವವ ಎಂಥದ್ದು ಅಂತ ನೋಡ್ತೀನಿ ಫಸ್ಟು ಅಂತ ಹೇಳ್ತಾರೆ. ಅದಕ್ಕೆ ಮುದ್ದಣ್ಣ ಹೇಳ್ತಾರೆ, ಸರಿ ಆಯಿತು ಹಾಗಾದರೆ ಕೇಳು ಅಂದ್ಬಿಟ್ಟು ಹೇಳಕ್ಕೆ ಶುರು ಮಾಡ್ತಾರೆ. ಸ್ವಸ್ತಿ ಶ್ರೀಮತ್ ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರಮಣಿ ಮಕುಟ ತಟ ಘಟಿತ ಅಂತ ಹೇಳೋಕೆ ಶುರು ಮಾಡಿದಾಗ ಮನೋರಮೆ ಹೇಳ್ತಾರೆ, ತಡಿ ಸ್ವಲ್ಪ ನಿನ್ಸು, ಭೂಮಿಗೊಡೆಯನಾದ ರಾಮಚಂದ್ರನ ಕಥೆಯನ್ನು ಹೇಳು ಅಂದರೆ ಬಸತಿಗೆ ಒಡೆಯರಾದ ಸುರೇಂದ್ರನ ಚರಿತ್ರೆಯನ್ನು ಹೇಳ್ತಿದ್ಯಲ್ಲ, ಸಾಕು ಇಂತಹ ಎದೆ ಬಿರಿಯುವ ಕತೆಗೆಲ್ಲ ನಾನು ಉಡುಗೊರೆ ನೀಡೋದಾ ಅಂತ ಹೇಳ್ತಾಳೆ. ಅದಕ್ಕೇನೆ ಮುದ್ದಣ್ಣ ಹೇಳ್ತಾರೆ, ಪ್ರಿಯೆ, ಇದು ಸುಂದರವಾದ ವಾಕ್ಯಗಳಷ್ಟೇ, ನಿನ್ನ ಮುಡಿಯ ಮೇಲಾಣೆ, ಇದು ಜೈನಿ ಮುನಿಗಳ ಕಥೆ ಅಲ್ಲ, ರಾಮಚಂದ್ರನ ಕಥೆಯನ್ನೇ ಹೊಗಳಿ ಹೇಳುವ ಸಂಸ್ಕೃತದ ಚೆಲುವಿದು ಅಂತ ಹೇಳ್ತಾನೆ. ಆಗ ಮನೋರಮೆ ಅವರು ಹೇಳ್ತಾರೆ, ಒಳ್ಳೇದಾಯ್ತು, ನೀರೇ ಇಳಿಯದ ಗಂಟ್ಲಲ್ಲಿ ಕಡುಬನ್ನು ತುರ್ಕಿದಂತಾಯ್ತು, ಕನ್ನಡದ ಸೊಗಸನ್ನೇ ತಿಳಿಯುವ ಸಾಮರ್ಥ್ಯ ನನಗಿಲ್ಲ, ಅಂಥದ್ರಲ್ಲಿ ನೀನು ಸಂಸ್ಕೃತದ ಸೊಗಸನ್ನು ಹೇಳ್ತಿದ್ಯಲ್ಲ ಅಂತ ಹೇಳ್ತಾರೆ. ಆವಾಗ ಮುದ್ದಣ್ಣ ಹೇಳ್ತಾರೆ, ಹಾಗಾದ್ರೆ ನಿಂಗೆ ಯಾವ ರೀತಿ ಹೇಳಲಿ ಅಂತ. ಆಗ ಮನೋರಮೆ ಹೇಳ್ತಾರೆ, ಸಾರವತ್ತಾದ ಸವಿಯಾದ ತಿಳಿ ಮಾತುಗಳಲ್ಲಿ ಸಾರವನ್ನು ಮಾತ್ರ ಹೇಳು, ಕನ್ನಡ ಕಸ್ತೂರಿ ಅಲ್ಲವೇ, ಅಂದರೆ ಇಂಡೈರೆಕ್ಟ್ ಆಗಿ ಕನ್ನಡದಲ್ಲಿ ಹೇಳು ಅಂತ ಹೇಳ್ತಿದ್ದಾರೆ. ಆವಾಗ ಮುದ್ದಣ್ಣ ಅವ್ರು ಹೇಳ್ತಾರೆ, ಆಗಬಹುದು, ಆದರೆ ಸಂಸ್ಕೃತ ಒಂದೇ ರತ್ನದ ಮಣಿಯನ್ನು ಚಿನ್ನದಲ್ಲಿ ಕಟ್ಟಿದ
ಹವಳದಂತೆ ಶೋಭಿಸುವುದು. ಆದರೆ ಕರಿಮಣಿ ಸರ್ದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತೆ ರಸಸ್ಫುರಿಸುವ ಕಾವ್ಯ ಲಕ್ಷಣವಿರುವ, ಅಲ್ಲಲ್ಲಿ ಸಂಸ್ಕೃತದ ಸುಂದರ ನುಡಿಗಳು ಮರೆಯುವ ಚೆಲುವ ಕನ್ನಡದಲ್ಲಿ ಕಥೆಯನ್ನು ಹೇಳುವೆನು ಅಂತ ಹೇಳ್ತಾರೆ. ಈ ಒಂದು ಗದ್ಯದಲ್ಲಿ ಮನೋರಮೆಯವರಿಗೆ ಕನ್ನಡದ ಭಾಷೆಯ ಮೇಲಿರುವಂತಹ ಗೌರವ ಹಾಗೂ ಮುದ್ದಣ್ಣರವರು ಕನ್ನಡವನ್ನು ವರ್ಣಿಸಿರುವ ಒಂದು ರೀತಿಯನ್ನು ನಾವು ನೋಡ್ಬೋದು.